ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಶ್ವರ್ ರಾಜೀನಾಮೆಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ ಹುದ್ದೆಯಿಂದ ಜಗದೀಶ್ ರನ್ನ ಉಚ್ಚಾಟನೆ ಮಾಡಲಾಗಿದೆ. ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ಮಾಜಿ ಶಾಸಕ ಮುನಿಯಪ್ಪ ಅವರ ಪುತ್ರ SM ಜಗದೀಶ್ ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ರು ಜಗದೀಶ್. ಇದರ ಭಾಗವಾಗಿ ಇದೀಗ ಅವರಿಗೆ ನೀಡಲಾಗಿದ್ದ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಕ್ಕಿಳಿಸಲಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದ ಪ್ರಚಾರದ ಭಾಷಣದ ವೇಳೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ 1 ಸೀಟ್ ಹೆಚ್ಚಿಗೆ ಗಳಿಸಿದ್ರು ಕೂಡ, 1 ವೋಟ್ ಜಾಸ್ತಿ ಗಳಿಸಿದ್ರು ಕೂಡ ರಾಜೀನಾಮೆ ನೀಡೋದಾಗಿ ಭಾಷಣವನ್ನ ಮಾಡಿದ್ರು ಪ್ರದೀಪ್ ಈಶ್ವರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಪಾಳೆಯ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಯನ್ನ ಆಗ್ರಹಿಸಿ. ಆದರೆ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಜಗದೀಶ್, ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇವರು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರ ಸಲುವಾಗಿ ಅವರಿಗೆ ನೀಡಲಾಗಿದ್ದ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜಗದೀಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ತೆ ಮೇಡಮ್. ನಮಗ್ ಸಿಕ್ಕಿರೋ ಮಾಹಿತಿ, ನಿಮ್ಮನ್ನ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಹುದ್ದೆಯಿಂದ ಕೈ ಬಿಡಲಾಗಿದೆ, ಅದರಲ್ಲೂ ನೀವು ಮಾಡಿದ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಿಂದಾಗಿ ಅಂತ ಹೇಳಿ. ಏನಾಯ್ತು ಎಕ್ಸಾಕ್ಟ್ಲಿ? ಮೇಡಮ್, ಅದರಲ್ಲಿ ವಜಾ ಮಾಡಿರೋದ್ರಲ್ಲಿ ನಮ್ಮ ಹಾಕಿರೋ ಪೋಸ್ಟ್ ಇಂದ ಅಂತ ಏನು ಕೊಟ್ಟಿಲ್ಲ ಮೇಡಮ್. ಅನ್ಯ ಅಭ್ಯರ್ಥಿ ಜೊತೆ ಲೋಕಸಭಾ 2024 ಲೋಕಸಭಾ ಚುನಾವಣೆ ಅಭ್ಯರ್ಥಿ ಜೊತೆ ಇದು ಅಭ್ಯರ್ಥಿ ಜೊತೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ವಜಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಸುಧಾಕರ್ ಅವ್ರ ಪರವಾಗಿ ಪ್ರಚಾರ ಮಾಡಿದ್ರಾ? ಎಲ್ಲಿ ಪ್ರೂಫ್ ತೋರಿಸ್ಬೇಕಲ್ಲ ಮೇಡಮ್, ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಆಗುತ್ತಾ? ಮತ್ ನಿಮ್ಮದೇ ಪಕ್ಷದವರು ನಿಮ್ಮ ವಿರುದ್ಧ ಇಂಥ ಕ್ರಮ ಕೈಗೊಳ್ಳಿಕ್ಕೆ ಏನ್ ಕಾರಣ ಇರಬಹುದು ಅಂತ ಗೊತ್ತಿಲ್ಲ ಮೇಡಮ್. ಮಾತನ್ನ ಕೇಳ್ಬೇಕು, ಆ ಕ್ವಶನ್ ಅವ್ರನ್ನ ಕೇಳ್ಬೇಕು ಮೇಡಮ್. ಯಾರಿಂದ ಈ ಪತ್ರ ಬಂದಿದೆ ತಮ್ಗೆ? MLA ಅವರೇ ಗ್ರೂಪ್ಗಳೆಲ್ಲ ಹಾಕಿದ್ದಾರೆ ಮೇಡಮ್. ಪ್ರದೀಪ್ ಅಣ್ಣ ಅವರೇ ಹಾಕಿದ್ದಾರೆ. ಗ್ರೂಪ್ ಅಲ್ಲಿ ಅವ್ರು ಹಾಕಿದ್ಮೇಲೆ ನಮಗ್ ಗೊತ್ತಾಯ್ತು. ಆಮೇಲೆ ಗೊತ್ತಾದ್ಮೇಲೆ ನನಗೂ ಸ್ವಲ್ಪ ನೋವಾಯ್ತು. ಯಾಕಂದ್ರೆ ಪಾರ್ಟಿಗೆ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡಿದ್ವಿ, ಕೈಯಿಂದ ಸಂಘಟನೆ ಮಾಡಿದೀವಿ. DK ಶಿವಕುಮಾರ್ ಅಂದ್ರೆ ನಮಗೊಂಥರ ಪ್ರಾಣ ಇದ್ದಂಗೆ. ಮತ್ತೆ ನಲ್ಪಡಣ್ಣನೂ ಅಷ್ಟೇ, ನಮ್ಗೆ ಏನ್ ಡೈರೆಕ್ಷನ್ ಕೊಟ್ಟವರು DK ಶಿವಕುಮಾರ್ ನಲ್ಪಡಣ್ಣಗೆ ಏನ್ ಡೈರೆಕ್ಷನ್ ಕೊಡ್ತಾ ಇದ್ರು, ನಲ್ಪಡಣ್ಣ ಅವರು ನಮ್ಗೆ ಏನ್ ಡೈರೆಕ್ಷನ್ 43 ಪ್ರೊಟೆಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ನೇತೃತ್ವದಲ್ಲಿ ನಡೆದಿದೆ ಮೇಡಮ್. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದ ಅಂದ್ರೆ ಜಿಲ್ಲಾಧ್ಯಕ್ಷರಿಗೆ ತಿಳಿಸಿ ನಾವು ಪ್ರೊಟೆಸ್ಟ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದನ್ನು ಪ್ರತಿ ಸುಧಾಕರ್ ಮೇಲೆ ಆಗ್ಬೋದು, ಬಿಜೆಪಿ ಅವ್ರ ವಿರುದ್ಧ ಆಗಿ ನಾವು 43 ಪ್ರೊಟೆಸ್ಟ್ ಮಾಡಿ ಸಂಘಟನೆ ಮಾಡಿ ಪ್ರತಿ ಕಾರ್ಯಕ್ರಮಗೂ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡ್ಕೊಂಡು ಎಲ್ಲಾ ಕಾರ್ಯಕರ್ತರು ಆಗ್ತಾ ಇದ್ರು. ಅದ್ರ ಜೊತೆಗೆ ನಾನು ಸ್ವಲ್ಪ ಹಾಕೊಂಡು ಮಾಡ್ತಾ ಇದ್ವಿ. ಇವತ್ತು ಇದನ್ನು ಸಡನ್ ಆಗಿ ಬಂದ ನಮಗೇನೋ ಬಲಜಿಗರದ್ದು ಸ್ವಲ್ಪ ಓಟ್ ಕಮ್ಮಿ ಇದೆ, ಕಾಂಗ್ರೆಸ್ಗೆ ಬಲಜಿಗರ ವ್ಯಕ್ತಿಗೆ ಅಂತ ಕ್ಯಾಂಡಿಡೇಟ್ ಕೊಟ್ರೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ರಕ್ಷಾರಾಮಯ್ಯ ಅದು ಹೆಸರಿಕ್ಕಿದ್ವಿ ಫಸ್ಟ್. ಆಮೇಲೆ ರಕ್ಷಾರಾಮಣ್ಣ ಇಲ್ಲ, ನಾನು MPಗೆ ಬರೋದು, ನೀವು ಧೈರ್ಯವಾಗಿರ್ರಿ, ನಾನು MPಗೆ ಬರ್ತೀನಿ ಹಂಗೆ ಹಿಂಗಂದ್ರೆ. ಆಮೇಲೆ ಅವರು ನಮ್ಮ ಏನೋ ಒಂಥರ ದೊಡ್ಡವರು ಹೈಕಮಾಂಡ್ ತೀರ್ಮಾನ ಮಾಡಿ ಆ ಬಲಜಿಗರ್ ಕ್ಯಾಂಡಿಡೇಟ್ ಅಂತವ್ರಿಗೆ ನಾವೆಲ್ಲ ಯಾವ ರೀತಿ ಹೇಳ್ತಾ ಇರ್ತೋ ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ರು ಟಿಕೆಟ್. ಬಲಜಿಗರ ಅಂತವ್ರಿಗೆ ಕೊಟ್ರು ಅಷ್ಟೇ. ಅವರು ನಮಗ್ ಕೊಟ್ಟಿದ್ದ ರೀತಿಯಲ್ಲಿ ಮಾತು ಬಂದು ಎಲೆಕ್ಷನ್ ಮಾಡ್ಲಿಲ್ಲ, ಏನೂ ಇಲ್ಲ. ನಾನು ಗೆದ್ದೆ 15 ದಿವಸದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಪಾಪ ನಮ್ಮ ಆಂಜನಪ್ಪಣ್ಣ ಅವರು ಪ್ರದೀಪ್ ಈಶ್ವರ್ ಅವ್ರ ಕೈವಾಡ ಇದೆಯಾ ನಿಮ್ಮ ಈ ವಜಾಗೊಳಿಸಿರೋದ್ರ ನಿರ್ಧಾರದ ಹಿಂದೆ? ಯಾರಿರ್ಬೋದು ಅಂತ ಮೇಡಮ್? ಪ್ರದೀಪ್ ಈಶ್ವರ್ ಅವ್ರ ಕೈವಾಡ ಇದೆ ಅಂತ ಅನ್ಸುತ್ತಾ ನಿಮ್ಗೆ? 100% ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ನಿಜಾನ ಅವ್ರ ವಿರುದ್ಧವಾಗಿ? ನಾನೇನು ಅವ್ರ ವಿರುದ್ಧವಾಗಿ ಏನು ಹಾಕಿಲ್ವಲ್ಲ. ಅವ್ರ ವಿರುದ್ಧ ನಾನು ಹಾಕಿರೋದು ಅಂದ್ರೆ ಪಾರ್ಟಿಯಲ್ಲಿ ನನಗೆ MLA ಆದಾಗ ನಾವು ಒಂದು ಭರವಸೆ ಕೊಟ್ಟಿದ್ರು ನನಗೆ. ಏನಂತ ಭರವಸೆ ಕೊಟ್ಟಿದ್ರು, ನಾವು MLA ಆದ್ಮೇಲೆ ನಮ್ಗೆ ಒಳ್ಳೆ ಸಂಘಟನೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಹೋಗೋಣ, ನಿನ್ನನ್ನ ನಾನು ಗಟ್ಟಿ ಮಾಡ್ತೀನಿ ಅಂತೆಲ್ಲ ನನಗೆ ಅವರು ಭರವಸೆ ಕೊಟ್ಟಿದ್ರು.
ಅದೇ ರೀತಿಯಲ್ಲಿ ನಾನೇನ್ ಹೇಳಿದೆ, ನೀವು ಮಾತು ಕೊಟ್ಟ ನಾನೇನ್ ಹೇಳಿದೆ, ಇಲ್ಲಿ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಪಕ್ಷ ಕಟ್ಟಿದ್ದೀವಿ, ನೀವು ಬಂದು ಪಕ್ಷನ ಹಾಳು ಮಾಡ್ತಿದ್ದೀರಿ, ದಯವಿಟ್ಟು ನೀವು ಕೊಟ್ಟ ಮಾತಿನಂತೆ ನೋಡಿಕೊಳ್ಳಿ, ನಡೆದುಕೊಳ್ಳಿ, ಇಲ್ಲ ಆದ್ರೆ ಮಾತು ಕಮ್ಮಿ ಮಾಡಿ ಕ್ಷೇತ್ರದ ಕಡೆ ಗಮನ ಕೊಡಿ. ನೀವು ಕೊಟ್ಟಿದ್ದಂದ್ರೆ ನನಗೆ MLA ಎಲೆಕ್ಷನ್ ಟೈಮ್ ಅಲ್ಲಿ ನೀವೇನ್ ಮಾತು ಕೊಟ್ಟಿರೋ ಅದೇ ರೀತಿಯಲ್ಲಿ ಸಂಘಟನೆ ಮಾಡಿ. ಬಹುಶಃ ಇದರಿಂದಾನೇ ನಿಮ್ಮ ವಜಾ ಆಗಿರಬಹುದು ಅಂತ ಅನುಮಾನ ಇದ್ದೆ. ಎನಿವೆ ಥ್ಯಾಂಕ್ ಯು ಜಗದೀಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದೆ.